ಪ್ರವಾಸಿ ಮಂದಿರದಲ್ಲಿ ಇತ್ತೀಚೆಗೆ ನಡೆದಂತಹ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಮುಸ್ತಕ್ ಮತ್ತು ತಳಕು ಮತ್ತು ನಾಯಕ ಹೋಬಳಿಯ ಯುವ ಕಾಂಗ್ರೆಸ್ ಬ್ಲಾಕ್ ಉಪಾಧ್ಯಕ್ಷರಾಗಿ ಮಧುತೋರೆ ಕಲ್ಲಮ್ಮನಹಳ್ಳಿ ಇವರುಗಳು ಆಯ್ಕೆಯಾಗಿದ್ದು, ನಾಯಕನಹಟ್ಟಿ ಹೋಬಳಿಯ ಕರ್ನಾಟಕ ರಾಜ್ಯ ರೈತ ಸಂಘದ ವಾಸುದೇವ ಮೇಟಿಬಣ ವತಿಯಿಂದ ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಮತ್ತು ಸಂಜೀವಿನಿ ಜೀವನರಕ್ಷಕ ಟ್ರಸ್ಟ್ ನೂತನ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಪ್ರಸನ್ನಕುಮಾರ್ ಮಲ್ಲೂರಹಳ್ಳಿ ಇವರಿಗೂ ಕೂಡ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಮೀಸೆ, ಜಿಲ್ಲಾ ಕಾರ್ಯದರ್ಶಿಗಳಾದ ನವೀನ್ ಮದಕರಿ, ನಾಯಕನಹಟ್ಟಿ ಹೋಬಳಿಯ ಉಪಾಧ್ಯಕ್ಷರಾದ ನಾಗರಾಜ್ ತಿಪ್ಪನಹಳ್ಳಿ, ಬಸವರಾಜ್ ತಿಪ್ಪನಹಳ್ಳಿ, ರಘು ನಾಯಕನಹಟ್ಟಿ, ಭಾಷಾ ಕಾರ್ಯದರ್ಶಿ ಯುವ ಕಾಂಗ್ರೆಸ್ ಚಿತ್ರದುರ್ಗ, ಅಶೋಕ್ ಮತ್ತು ನಿಸರ್ಗ ಯುವ ಸ್ನೇಹಿ ತಂಡ ಚಿತ್ರದುರ್ಗದ ಅಧ್ಯಕ್ಷರಾದ ವೀರೇಶ್ ಮತ್ತು ಇತರರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ. ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ನಮ್ಗೆ ಇಷ್ಟು ಒಂದು ಮತಗಳನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ನನ್ನ ಮೇಲೆ. ಈ ಚುನಾವಣೆಯಲ್ಲದೆ ಮುಂದೆ ಯಾವ್ದನ ಇರಲಿ, ನಾನು ಬಂದು ನಿಮ್ಮ ಜೊತೆಗಿರ್ತೀನಿ. ನನಗೆ ಹಿಂಗೆ ಸಹಕಾರ ಮಾಡಿ ಇಷ್ಟು ಕೇಳ್ಕೊಂತೀನಿ. ತಳಕು ಮತ್ತು ನಾಯಕನಹಟ್ಟಿ ಯುವ ಕಾಂಗ್ರೆಸ್ ಮುಖಂಡರಾಗಿ ಯುವ ಕಾಂಗ್ರೆಸ್ ಮುಖಂಡರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ತಾವೇನು ಹೇಳ್ತೀರಿ? ಈ ತಳಕು ಮತ್ತು ನಾಯಕನಹಟ್ಟಿ ಹೋಬಳಿಯ ಎಲ್ಲ ಮತ ಬಾಂಧವರು ಅತಿ ಹೆಚ್ಚು ವೋಟ್ ನೀಡಿ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆಯಾಗಿ ಮಾಡಿದ್ದಾರೆ. ಅವರಿಗೆಲ್ಲರಿಗೆ ನಾನು ಮೊದಲಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಾಯಕನಹಟ್ಟಿ ಹೋಬಳಿ ಎಲ್ಲ ಯುವ ಮುಖಂಡರು ಹಾಗೂ ವಾಸುದೇವಿ ಮೇಟಿ ಬಣದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರೆಲ್ಲ ಸೇರಿಬಿಟ್ಟು ನಮ್ಮ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮಾತಿಗೆ ತಪ್ಪದೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಎಲ್ಲ ನನ್ನ ಗೆಳೆಯ ಹಾಗೂ ಎಲ್ಲರ ಹತ್ರ ನಾನು ಬೇಡಿಕೊಳ್ಳುತ್ತೇನೆ. ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಎಲೆಕ್ಷನ್ನಲ್ಲಿ ಮೊಳಕಾಲ್ಮೂರು ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ನವೀನ್ ಮುಸ್ತಾಕಣ್ಣನವರು ಹಾಗೂ ತಳಕು ಮತ್ತು ನಾಯಕನಹಟ್ಟಿ ಹೋಬಳಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಮಧು ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿಬಣದ ವತಿಯಿಂದ ಚಿಕ್ಕದಾಗಿ ನಾವು ಸನ್ಮಾನವನ್ನು ಇಟ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ಅಣ್ಣವರು ಮತ್ತು ಮಧು ಅವರು ಬಂದಿರೋದಕ್ಕೆ ನಾವು ತುಂಬ ಹೃದಯದ ಸಂತೋಷ ಆಗ್ತಾ ಇದೆ. ಅವರಿಗೆ ನಮ್ಗೆ ಮುಂದಿನ ದಿನಮಾನಗಳಲ್ಲಿ ಅವರು ಹೆಚ್ಚಿನದಾಗಿ ರಾಜಕೀಯವಾಗಿ ಬೆಳೆದು ಅವರು ರಾಜಕೀಯದ ಹೆಮ್ಮರವಾಗಿ ಬೆಳೀಲಿ ಅಂತ ನಾವು ಈ ದಿನದಲ್ಲಿ ಆಶಿಸ್ತಾ ಇದ್ವಿ. ಈಗ ಇಡೀ ಮೊಳಕಾಲ್ಮೂರು ಕ್ಷೇತ್ರದ